ಫೈನಲ್ ಆಗಿ ನನ್ನ ಬಗ್ಗೆ ಹೇಳಬೇಕು. ನನ್ನ ಹೆಸರು ಜಗದೀಶ್ ಅಂತ. ಈ ಮೂವಿಗೆ ಡೈರೆಕ್ಟರ್, ಆ್ಯಕ್ಟರ್ ಇಲ್ಲ, ಪ್ರೊಡ್ಯೂಸರ್ ಆ್ಯಂಡ್ ಒಂದು ಸ್ಮಾಲ್ ಪೋರ್ಷನ್ ಆಫ್ ಡಬ್ಬಿಂಗ್ ಇಂಜಿನಿಯರ್. ಇನ್ನೇನೇನಿದೆ ಎಲ್ಲ ಮಾಡಿದ್ದೀನಿ. ಆಲ್ ಇನ್ ಒನ್ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಐ ಆಮ್ ಪ್ರೌಡ್ ಟು ಸೇ ದಟ್ ಐ ಡಿಡ್ ದಿಸ್ ಫಾರ್ ಮೈ ಮೂವಿ ಧೃತಿ. ಎಲ್ಲ ಪಾಟಲ್ಲೂ ಒಂದೊಂದು ಚಿಕ್ಕ ಪಾಟಲ್ಲಿ ಎಲ್ಲದಲ್ಲೂ ಕಲಿತೆ. ಇಟ್ಸ್ ಮೈ ಫಸ್ಟ್ ಮೂವಿಯಿಂದ ಕಲಿಯೋಕ್ಕೆ ತುಂಬ ಚಾನ್ಸ್ ಸಿಕ್ತು. ಇದೊಂಥರ ಯೂನಿವರ್ಸಿಟಿ ಆಯಿತು. ಅಂದರೆ ಮೂವಿ ಮಾಡಿ ಕಲಿಯೋದು ಇಟ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತು. ಥ್ಯಾಂಕ್ಸ್ ಫಾರ್ ಎಲ್ಲ ಟೀಮ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಟು ಗೆಟ್ ದಿಸ್ ಎಕ್ಸ್ಪೀರಿಯನ್ಸ್ ಫ್ರಮ್ ದಿಸ್ ಟೀಮ್ ಟು ಮೇಕ್ ಇಟ್ ಪಾಸಿಬಲ್. ಆ್ಯಂಡ್ ಆನ್ಸರ್ ವಿಲ್ ಯು ಸ್ಟಾರ್ಟ್. ಓಕೆ, ಅಂದರೆ ಈ ಧೃತಿ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಒಂದು ಬಲವಾದ ಆಸೆ ಇದ್ದಿದ್ದು ಅಂದರೆ ಒಂದು ಕತೆ ಹೇಳಬೇಕು, ಒಂದು ಡೈರೆಕ್ಟರ್ ಆಗಬೇಕು, ಒಂದು ಕನಸು ಅಷ್ಟೇ. ಆ ಕನಸಲ್ಲಿ ಸುಮಾರು ಕಥೆಗಳು ಬಂದು ಹೋಗ್ತೀವಿ. ಅಂದರೆ ಒಂದು ಬ್ಯಾಂಕ್ ಆಫ್ ಸ್ಟೋರೀಸ್ ಅಂತಾರಲ್ಲ, ಒಂದು ಡೈರೆಕ್ಟರ್ ಆಗಬೇಕಂದ್ರೆ ಒಂದು ಸ್ವಲ್ಪ ಕಥೆಗಳಿರಬೇಕು, ಅದರಲ್ಲಿ ಡಿಫ್ರೆಂಟ್ ಜಾನರ್ಸ್ ಇರಬೇಕು ಅಂತ. ಬಟ್ ಈ ಸಿನಿಮಾ ಮಾಡಲೇಬೇಕು ಅಂತ, ಒಂದು ಸಿನಿಮಾ ಮಾಡಲೇಬೇಕು ಅಂತ ಕಷ್ಟ ಆಗ್ಬೇಕು. ಸಿನಿಮಾ ಮಾಡೋಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಬೇಕು. ಆ ಆಲೋಚನೆ ಬಿದ್ದಾಗ ಎಂಥ ಸಿನಿಮಾ ಮಾಡಬೇಕು, ಏನಕ್ಕೆ ಸಿನಿಮಾ ಮಾಡಬೇಕು, ಆ್ಯಂಡ್ ಕತೆ ಹೇಳಬೇಕು ಅಂದರೆ ಏನು ಕತೆ ಹೇಳಬೇಕು ಅಂತ ಬಂದಾಗಲೇ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ನಮ್ಮಲ್ಲಿ ಇದ್ದಿದ್ದು ಬ್ಯಾಂಕ್ ಆಫ್ ಸ್ಟೋರೀಸಲ್ಲಿ ಟೀಮ್ ಜೊತೆ ಡಿಸ್ಕಸ್ ಮಾಡಿದಾಗ ದಿಸ್ ಅ ರೈಟ್ ಸ್ಟೋರಿ ಟು ಲಾಂಚ್ ಅವರ್ ಸೆಲ್ಫ್. ಆ್ಯಂಡ್ ಆಲ್ಸೋ ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಅದು ಇನ್ನೊಂದು ಸ್ವಲ್ಪ ಜನಕ್ಕೆ ಹೆಲ್ಪ್ ಕೂಡ ಆಗಬೇಕು, ಒಂದು ಮೋಟಿವೇಟ್ ಮಾಡಬೇಕು. ಜಸ್ಟ್ ಎಂಟರ್ಟೈನ್ಮೆಂಟ್ ಅನ್ನೋದೊಂದೇ ಕ್ವಶನ್ ಅಲ್ದಿರ ಸಿನಿಮಾ ಕೂಡ ಇಟ್ ಶುಡ್ ಸ್ಪೀಕ್ ವಿತ್ ಸೊಸೈಟಿ. ಅಂದರೆ ನಮ್ಮ ಸೊಸೈಟಿ ಹೇಗೆ ನಾವೆಲ್ಲ ಪ್ರತಿಯೊಂದು ಬಿಂಬಿಸ್ತಿರೋ ನಮ್ಮದು ಕೂಡ ಒಂದು ಅದ್ರಲ್ಲಿ ಇರಬೇಕು, ಒಂದು ಕತೆ ಹೇಳೋದ್ರಲ್ಲಿ ಒಂದು ವಿಷಯ ಇರಬೇಕು ಅಂತ ಹೇಳಿ ಈ ಸಬ್ಜೆಕ್ಟ್ ತೊಗೊಂಡ್ವಿ. ಆ್ಯಂಡ್ ಇದೊಂದು ರಿಯಲ್ ಇನ್ಸಿಡೆಂಟ್ಸ್ ಅಂತ ಹೇಳೋಕ್ಕಿಂತ ತುಂಬ ರಿಯಲ್ ಇನ್ಸಿಡೆಂಟ್ಸ್ನ ನಾವು ನಿಮ್ಮ ಪ್ರೆಸ್ ಆ್ಯಂಡ್ ಮೀಡಿಯಲ್ಲಿ ನೋಡಿ ಬಾಧೆ ಬಿದ್ದು ಅರೆ ಇದಕ್ಕೆ ಏನು ಮಾಡ್ಬೋದು, ಅದಕ್ಕೆ ಒಂದು ಪೇನ್ ಆಗುತ್ತಲ್ಲ. ಅಂದರೆ ಒಂದು ನ್ಯೂಸ್ ನೋಡಬೇಕಾದ್ರೆ ಇನ್ನೊಂದು ನೋಡಬೇಕಾದ್ರೆ ಆ ಪೇನ್ಗಳೆಲ್ಲ ನೋಡ್ತಾ ಇದಕ್ಕೇನಾದರೂ ಒಂದು ಆನ್ಸರ್ ಕೊಡಬೇಕು ಅನ್ನೋದಕ್ಕೋಸ್ಕರ ಈ ಸಿನಿಮಾ ಆಗಿದ್ದು. ಅಂದರೆ ಇದರಲ್ಲಿ ಶೋಷಣೆ ತೋರ್ಸೋಕ್ಕೆ ಆಗಿರೋ ಘಟನೆಗಿಂತ ನಾವು ಅದಕ್ಕೆ ಏನು ಉತ್ತರ ಕೊಡ್ಬೋದು, ಈ ಥರ ಆದಾಗ ನಮ್ಮ ಕಡೆ ಸೊಸೈಟಿಯಿಂದ ನಾವು ಎಚ್ಚರಿಕೊಂಡ್ರೆ, ನಾವೆಲ್ಲ ಸೇರಿ ನಿಂತ್ಕೊಂಡ್ರೆ ಒಂದು ನಮ್ಮಲ್ಲಿರೋ ಹೆಣ್ಮಕ್ಳನ್ನ ನಾವು ಹೇಗೆ ಕಾಪಾಡ್ಕೊಬೋದು, ಹೆಣ್ಮಕ್ಳು ಅಂತಲ್ಲ ಪ್ರತಿಯೊಬ್ಬರು ನಾವು ಒಬ್ರಿಗೊಬ್ರು ನಿಂತ್ಕೊಂಡ್ರೆ ಹೇಗೆ ಸಪೋರ್ಟ್ ಮಾಡಿದ್ರೆ ಒಂದು ಒಳ್ಳೆ ಸೊಸೈಟಿ ನಾವು ತಯಾರು ಮಾಡ್ಬೋದು. ಆ ಸಿನಿಮಾ ಆ್ಯಸ್ ಎ ಒಂದು ಒಳ್ಳೆ ಪ್ರಭಾವ ಬೀಳೋದ್ರಿಂದ ನಾವು ಅದನ್ನು ಒಳ್ಳೆ ಇದಕ್ಕೆ ಯೂಸ್ ಮಾಡ್ಕೋಬೇಕು ಅಂತ ಈ ಸಿನಿಮಾದಿಂದ ಬಂದಿದ್ದೀವಿ. ಆ್ಯಂಡ್ ನೀವೆಲ್ಲ ಟ್ರೈಲರ್ ನೋಡಿದ್ರ, ಸಾಂಗ್ ನೋಡಿದ್ರ, ಅದ್ರ ಜಸ್ಟ್ ನಿಮ್ಗೆ ಗೊತ್ತಾಗುತ್ತೆ ನಾವು ಏನು ಹೇಳೋಕೆ ಹೊರಟಿದ್ದೀವಿ ಅಂತ. ಈ ಟ್ರೈಲರ್ ನಿಮಗೆ ಹೇಳಿದೆ ಅನಿಸುತ್ತೆ. ಅಂದರೆ ನಾನು ಏನೇನು ಮುಚ್ಚಿಟ್ಟು ಮಾಡೋಕ್ಕೋಗಿಲ್ಲ, ಅದೇ ಇದು ರಿವೀಲ್ ಮಾಡ್ದಿರೋ ಅಂಥ ಸಿನಿಮಾ ಅಲ್ಲ ಇದು. ಒಂದು ಎಲ್ಲರೂ ಟ್ರೈಲರೇ ನೋಡಿ, ಟ್ರೈಲರ್ ನೋಡಿದ್ರೆ ಪ್ರಭಾವ ಆಗಬೇಕು. ಅದಕ್ಕೋಸ್ಕರ ನಮಗೆ ಎಲ್ಲ ಮ್ಯಾಕ್ಸಿಮಮ್ ಟ್ರೈಲರ್ ಕೂಡ ಹೇಳಿದ್ದೀವಿ. ಇದರಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ಯಾರಿಗಾದ್ರೂ ಈ ಸಾಂಗು, ಈ ಟ್ರೈಲರು, ಸಿನಿಮಾ ಇಷ್ಟ ಆಗಿರೋರು ಹೇಳ್ತಿದ್ದೀನಿ, ಇದನ್ನು ನಿಮ್ಗೆ ನೋಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ. OTTಲಿ ಬರುತ್ತೆ ಅಂತ ಅನ್ಕೋಬೇಡಿ. ಯಾಕಂದರೆ ನಮ್ಮ ಹತ್ರ ಚಿಕ್ಕ ಸಿನಿಮಾಗಳಿಗೆ OTTಲಿ ಸ್ಪೇಸ್ ಬರೋದು ನೀವು ಸಿನಿಮಾ ಥಿಯೇಟರ್ ನೋಡಿ ಗೆದ್ಸಿದ್ರೆ ಮಾತ್ರ. ಓಕೆ, ಈ ಸಿನಿಮಾ ನೋಡ್ತಾರೆ ಜನ, ಈ ಸಿನಿಮಾ ನಾನು ತೊಗೋಬೋದು ಆ್ಯಸ್ ಎ ಬಿಸ್ನೆಸ್ ನಾನು ಹಾಕ್ಕೊಂಡ್ರೆ ಇದು ನಮ್ಗೆ ವರ್ಕ್ ಆಗುತ್ತೆ ಅಂತ ಮಾತ್ರ OTT ಅವ್ರು ನೋಡ್ತಾರೆ. ಸೊ ನಾನು ಹೇಳೋದೇನೆಂದರೆ ಇದೇ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ಆಗಲಿ, ಚಿಕ್ಕ ಸಿನಿಮಾಗಳು ನಿಮಗೆ ಟ್ರೈಲರೋ ಇಲ್ಲ ಅದ್ರ ಕಂಟೆಂಟ್ ಏನಾದ್ರು ಇಷ್ಟ ಆಯಿತು ಅಂದರೆ ದಯವಿಟ್ಟು ಥಿಯೇಟರ್ ನೋಡ್ಬಿಡಿ. OTTಲಿ ಬರುತ್ತೆ ಅಂತ ಮಾತ್ರ ವೇಟ್ ಮಾಡಬೇಡಿ, ಯಾಕಂದ್ರೆ OTTಲಿ ಬರೋದಿಲ್ಲ ಇದು ಥಿಯೇಟ್ರಲ್ಲಿ ವಿನ್ ಆಗಿಲ್ಲ ಅಂದರೆ. ಸೊ ಅದೊಂದು ಮಾತ್ರ ಹೇಳ್ತೀನಿ. ಈ ಚಿಕ್ಕ ಸಿನಿಮಾನ ನಾನು ಎಲ್ರಿಗೂ ರೆಪ್ರೆಸೆಂಟ್ ಮಾಡಿ ಹೇಳೋದೊಂದು ರಿಕ್ವೆಸ್ಟ್ ಏನಂದರೆ, ಯಾವುದೇ ಸಿನಿಮಾ ಟ್ರೈಲರ್ ಆಗಲಿ ನಿಮ್ಗೆ ಇಷ್ಟ ಆದರೆ ಮಾತ್ರ ದಯವಿಟ್ಟು ಥಿಯೇಟರ್ ನೋಡಿ. OTT ನೋಡೋಣ ಅಂತ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗಿದೆ. OTTಲಿ ಬರೋದಿಲ್ಲ ಸರ್, OTTಲಿ ಬರೋದಿಲ್ಲ ಅಷ್ಟೇ.